ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಉತ್ತರ ಕರ್ನಾಟಕದ ಶೈಲಿಯ ದಪ್ಪ ಮೆಣಸಿನ್ಕಾಯಿ ತುಂಬಗಾಯಿ ಪಲ್ಯ ಮಾಡೋದು ಹೇಗೆ ತೋರಿಸ್ತಿದ್ದೀನಿ. ಸ್ಟಫ್ಡ್ ಕ್ಯಾಪ್ಸಿಕಮ್ ಕರಿ. ಇದನ್ನು ಜೋಳದ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಇದು ತುಂಬ ರುಚಿಯಾಗಿರುತ್ತೆ. ಇದು ನೋಡಿ, ಇದಕ್ಕೋಸ್ಕರ ನಾನು ಸಣ್ಣ ಸಣ್ಣ ದಪ್ಪ ಮೆಣಸಿನ್ಕಾಯಿ ಈ ಥರ ಸಣ್ಣದು ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಖಾರ ಇರೋದಿಲ್ಲ, ಇದು ಬೆಂಗಳೂರಲ್ಲಿ ಸಿಗುವಂಥದ್ದು ಖಾರ ಇರಲ್ಲ. ಇದು ದಾವಣಗೆರೆ ಕಡೆ ನೀವು ಹೋದಂಗೆಲ್ಲ ಇದು ತುಂಬಾ ಖಾರ ಇರುತ್ತೆ, ಅದ್ರದ್ದು ಬೀಜ ತೆಗಿಲೇಬೇಕಾಗುತ್ತೆ. ಈಗ ಇದ್ರದ್ದು ಬೀಜ ತೆಗೆಯೋ ಅವಶ್ಯಕತೆ ಇಲ್ಲ. ಈಗ ನಾನು ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸ್ಟಫಿಂಗಿಗೆ ನಾನು 2 ದೊಡ್ಡ ಸ್ಪೂನ್ ಗುರೆಳ್ಳು ಪುಡಿ ಹಾಕ್ಕೋತಾ ಇದ್ದೀನಿ. ಈ ಗುರೆಳ್ಳು ಎಲ್ಲ ಕಡೆ ಸಿಗುತ್ತೆ, ಅದು ಎಳ್ಳಿನಕ್ಕಿಂತ ಸ್ವಲ್ಪ ಉದ್ದುದ್ದವಾಗಿರುತ್ತೆ. ಸೊ ಅದನ್ನು ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿರೋದು ಇದು 2 ದೊಡ್ಡ ಸ್ಪೂನು. ಅದಾದ ನಂತರ 2 ದೊಡ್ಡ ಸ್ಪೂನು ಪುಟಾಣಿ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಒಂದು ದೊಡ್ಡ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನಂತರ 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಈಗ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣಂತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಪಲ್ಯದ ಪುಡಿ ಅಥವಾ ನೀವು ಸಾಂಬಾರು ಪೌಡರ್ ಕೂಡ ಹಾಕ್ಕೋಬೋದು. 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದಾದ ನಂತರ 1 ಸ್ಪೂನು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಖಾರ ಪುಡಿ ನಿಮ್ಮದು ಕ್ಯಾಪ್ಸಿಕಮ್ ಬಹಳ ಖಾರ ಇದ್ದರೆ ಅದರ ಅವಶ್ಯಕತೆ ಇರೋದಿಲ್ಲ. ಇದು ಖಾರ ಇಲ್ಲದೇ ಇರೋದ್ರಿಂದ ನಾನು ಖಾರ ಪುಡಿನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದರೊಳಗೆ ನಾನು ಫಿಲ್ಲಿಂಗ್ ಮಾಡ್ಕೋತಾ ಹೋಗ್ತೀನಿ. ಈ ಥರ ಇದನ್ನ ನಾವು ನೀರು ಹಾಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಡ್ರೈ ಈ ಥರ ಫಿಲ್ಲಿಂಗ್ ಮಾಡ್ಕೋಬೋದು. ಇದು ವಾಶ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇರೋದ್ರಿಂದ ಅದರೊಳಗೆ ಒಂದು ಸ್ವಲ್ಪ ನೀರಿನಂಶ ಇರುತ್ತೆ, ಅದರಿಂದ ನೀವು ಡೈರೆಕ್ಟಾಗಿ ಈ ಥರ ಸ್ಟಫ್ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಸ್ಟಫಿಂಗ್ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಇದಾದ ನಂತರ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ನಾನು 2 ಸ್ಪೂನ್ ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣಂತೆ. ಆಮೇಲೆ 1 ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಜಜ್ಕೊಂಡಿರೋಂಥ 4ರಿಂದ 6 ಬೆಳ್ಳುಳ್ಳಿನ ಹಾಕ್ಕೋಬೋದು. ನೀವು ಬೆಳ್ಳುಳ್ಳಿ ತಿಂದೇ ಇದ್ದರೆ ನೀವು ಹಿಂಗನ್ನು ಕೂಡ ಹಾಕ್ಕೋಬೋದು ಇದಕ್ಕೆ. ಅದಾದ ನಂತರ ಒಂದಿಷ್ಟು ಕರಿಬೇವು ಎಲೆಗಳನ್ನು ಹಾಕ್ಕೋತಾ ಇದ್ದೀನಿ. ಈಗ ನಾನು ಸ್ಟಫ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ, ದಪ್ಪ ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ ನಂತರ ಸ್ವಲ್ಪ ಫ್ರೈ ಥರ ಮಾಡ್ಕೋಬೇಕು. ಅಂದರೆ ಕ್ಯಾಪ್ಸಿಕಮ್ನ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸಣ್ಣದಾಗಿ ಇಟ್ಕೊಂಡು ಫ್ಲೇಮನ್ನು ನೀವು 3ರಿಂದ 4 ನಿಮಿಷ, 3ರಿಂದ 5 ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೋದು. ಇದರದ್ದು ಘಮ ಚೆನ್ನಾಗಿ ಬರುತ್ತೆ. ಈ ಥರ 4ರಿಂದ 5 ನಿಮಿಷ ಈ ಥರ ನಾವು ಮುಚ್ಚಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಒಂಥರ ಅದರದ್ದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಈಗ ನೋಡಿ, ಈ ಥರ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ ನಾನು ಒಂದು 3 ದೊಡ್ಡ ಸ್ಪೂನ್ನಷ್ಟು ನಾನು ಹುಣಸೆಹಣ್ಣು ರಸನ ಹಾಕ್ತಾ ಇದ್ದೀನಿ. ನಮ್ಮದು ಸ್ಟಫಿಂಗ್ ಇನ್ನೂ ಉಳಿದಿತ್ತಲ್ಲ, ಆ ಉಳಿದಿದ್ದ ಸ್ಟಫಿಂಗ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನೋಡಿ, ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಅಂತ. ಅಲ್ಲಿ ಉಪ್ಪು ನಾವು ಆಗಲೇ ಮೊದಲು ಸ್ಟಫಿಂಗಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು, ನೀವು ಅದನ್ನು ನೋಡಿಕೊಂಡು ಹಾಕ್ಕೋಬೇಕು. ಇದಾದ ನಂತರ ನಿಮಗೆ ಎಷ್ಟು ಗ್ರೇವಿ ಬೇಕೋ ಆ ಥರ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು, ಒಂದು ಅರ್ಧ ಕಪ್ನಷ್ಟು.
ನೋಡಿ ಈ ಥರ ಇದು ಹಾಕ್ಕೊಂಡ ತಕ್ಷಣ ಸ್ವಲ್ಪ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಹುಣಸೆಹಣ್ಣು ಬೆಲ್ಲ ಎರಡೂ ಹಾಕಿದ್ರೆ ಒಂಥರ ಫ್ಲೇವರ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಈ ಥರ ಹಾಕ್ಕೋತಾ ಇದ್ದೀನಿ. ನೋಡಿ ಮುಚ್ಚಿಟ್ಟು ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷದ ನಂತರ ಈ ಥರ ಮೆತ್ತಗಾಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಕರಿ. ಇದನ್ನು ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಪಲ್ಯ ರೆಡಿಯಾಗಿದೆ. ಇದು ಭಾಳ ಫಾಸ್ಟಾಗಿ ಆಗುತ್ತೆ, ಅಷ್ಟೊಂದು ಟೈಮೂ ತೊಗೊಳೋದಿಲ್ಲ ಇದೇನು. ನೋಡಿ ಈ ಥರ ರೆಡಿಯಾಗಿದೆ. ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ನಿಮಗೆ ಸಣ್ಣ ಕ್ಯಾಪ್ಸಿಕಮ್ ಸಿಕ್ಕರೆ ಈ ಥರ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಈ ಥರ ಒಂದು ಟೇಸ್ಟಿಯಾದಂಥ ಗ್ರೇವಿನ ಹೆಂಗೆ ಮಾಡ್ಕೋಬೋದು ಅಂತ. ಈ ಥರ ಮಾಡ್ಕೊಂಡು ನೋಡಿ ಹೇಳಿ ಹೇಗಿದೆ ಅಂತ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.